ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಟಾಪಿಕ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆಲ್ರೆಡಿ ನೀವು ತಮಿಳ್ ನೋಡಿರ್ತೀರಾ ಇವತ್ತಿನ ಬ್ಲಾಗ್ ಯಾವ್ದ್ರ ಬಗ್ಗೆ ಇದೆ ಅಂತ. ಎಸ್, ನಾನು ಅಶ್ವಿನಿ ಅವ್ರನ್ನ ಮೀಟ್ ಮಾಡಿದೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅವರು ಗಟ್ಟಿಮೇಳ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಅವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ನಿಮ್ಮ ಅಶ್ವಿನಿ ಅಂತ. ಅವ್ರ ಕಡೆಯಿಂದ ಒಂದು ಇನ್ವೈಟ್ ಬಂದಿತ್ತು, ಸೊ ಒಂದು ಕಾಲ್ ಬಂದಿತ್ತು. ಸೊ ಇಟ್ ವಾಸ್ ಲೈಕ್ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀವಿ, ಸೊ ನೀವು ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಸೊ ನಾನು ನನ್ನ ಸಿಸ್ಟರ್ ಅಲ್ಲಿಗೆ ಹೋಗಿದ್ವಿ. ಸೊ ಈ ಬ್ಲಾಗ್ ಫುಲ್ ಅದ್ರ ಬಗ್ಗೆ ಆಗಿರುತ್ತೆ. ಅಲ್ಲಿ ಹೋಗಿ ಏನಾಯ್ತು, ಏನೇನ್ ಇವೆಂಟ್ಸ್ ಇತ್ತು, ಏನೇನ್ ಮಾಡಿದ್ವಿ, ಹೌ ಇಟ್ ವಾಸ್, ಹೌ ಇಟ್ ವೆಂಟ್ ಅಂತ ಮುಂದಿನ ಆ ವ್ಲಾಗ್ದು ಟ್ರಿಪ್ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ನಾವು ವೆನ್ಯೂ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿ ಹೋಗಿತ್ತು. ಸೊ ವೆನ್ಯೂ ರೀಚ್ ಆಗಿ ಹಂಗೆ ವೆಲ್ಕಮ್ ಡ್ರಿಂಕ್ಸ್ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಆದರೆ ನಾನು ಇವೆಂಟ್ ಅರ್ಧ ಮುಗ್ದೋಗಿರುತ್ತೆ ಅನ್ಕೊಂಡೆ, ಬಟ್ ಗಾಡ್ಸ್ ಗ್ರೇಸ್ ಇವೆಂಟ್ ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಫೋಟೋ ಬೂತ್ ತರ ಮಾಡಿದ್ದಾರೆ. ಸೊ ಫೋಟೋಸ್ ತಗೊಳಕ್ಕೆ ಆ್ಯಂಡ್ ಈ ತರ ಇದೆ ಹಾಲ್. ಸೊ ನಾನು ವಿಡಿಯೋ ಮಾಡ್ಕೊಂಡೆ ನಿಮಗೆ ತೋರ್ಸಕ್ಕೆ ಅಂತ. ಸೊ ಈ ತರ ಅವ್ರು ಅರೇಂಜ್ ಮಾಡಿದ್ರು. ಜನರಲಿ ಅಂದಿನ ಮಕ್ಕಳಿಗೆ ನಾವು ಬಿ ನ್ಯಾಚುರಲ್, ಬಿ ಹೆಲ್ದಿ ಅನ್ನೋಂತಹ ಒಂದು ಥಾಟ್ ನ ತುಂಬಿದ್ದೆ ಆದ್ರೆ ಫ್ಯೂಚರ್ ಅಲ್ಲಿ ಅವರು ಕೂಡ ನಾವು ಹೆಲ್ದಿ ಲೈಫ್ ಸ್ಟೈಲ್ಸ್ ನ ಅಳವಡಿಸ್ಕೋಬೇಕು, ಸ್ವಲ್ಪ ಕೆಮಿಕಲ್ಸ್ ಇಂದ ದೂರ ಇರಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾರೆ. ಭಾರಿ ಖುಷಿ ಆಗ್ತಾ ಇದೆ. ಎಷ್ಟು ಮಕ್ಕಳು ನಮ್ಮಮ್ಮ ಸುನಿಲ್ ಅನಿಲ್ ಅಶ್ವಿನಿ ಅಜಯ್. ಓಕೆ, ಒಂದು ಕಂಪ್ಲೀಟ್ ಮಾಡಿ 10 ಸ್ಟಾರ್ಟ್ ಮಾಡೋಣ. ಅಶ್ವಿನಿ ನ್ಯಾಚುರಲ್ ಪ್ರಾಡಕ್ಟ್ಸ್, ನಿಮ್ಮ ಅಶ್ವಿನಿ ಬ್ರ್ಯಾಂಡ್ ನ ಲೋಗೋ ಲಾಂಚ್ ಆಗ್ತಾ ಇದೆ. ಆನ್ ದ ಕೌಂಟ್ ಆಫ್ 10 9 10 ಅಂದ್ರೆ 10 ಹೇಳಬೇಕು. 10 9 8 1 and here we go. ನಿಮ್ಮ ಅಶ್ವಿನಿ ಬ್ರ್ಯಾಂಡ್ ಲೋಗೋ ಲಾಂಚ್ ಆಗ್ತಿದೆ with a huge round of applause. Ready? 10 5 4 3 2 1. ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಆ್ಯಂಡ್ ಆ ಹೆಸರು ಕೂಡ ನಿಮ್ಮ ಅಶ್ವಿನಿ ಅಂದರೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನನಗೆ ಬೇರೆ ಏನಾದರೂ ಇಡೋಣ, ದೇವ್ರ ಹೆಸರು ಏನಾದರೂ ಇಡೋಣ ಅಂತ ಹೇಳ್ತಾನೆ ಇದ್ದೆ. ಆಮೇಲೆ ಫೋಟೋನು ನನಗೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ. ನೀವು ಕೇಳಿ ಅವ್ರ ಬಾಯಿಂದನೇ ಅವ್ರು ಏನು ಹೇಳ್ತಾರೆ ಅಂತ. ಇಲ್ಲ, ಆ್ಯಕ್ಚುಲಿ ಅದು ನಿಜ. ನನ್ನ ಫೇಮ್ ಬೇಡ, ನನ್ನ ಹೆಸರು ಬೇಡ, ನನ್ನ ಫೋಟೋ ಬೇಡ ಅಂತಲೇ ಅಶ್ವಿನಿ ಹೇಳ್ತಾ ಇದ್ದಿದ್ದು. ಬಟ್ ನಾವು ಬೇಡ ಅಂತಂದ್ರೆ ನೀವೆಲ್ಲ ಕರೀತಾ ಇದ್ದಿದ್ದು, ನೀವೆಲ್ಲ ಕೇಳ್ತಿದ್ದೆ, ಅಶ್ವಿನಿ ಮಾಡ್ತಿದ್ದೇನೆ ಅಂತಲೇ ಕೇಳ್ತಾ ಇದ್ದಿದ್ದು. ಈಗ ನಾಳೆ ದಿನ ನಾವೇನಾದರೂ ಬೇರೆ ಇಟ್ಟು ಈಗ ಎಷ್ಟೋ ಜನಕ್ಕೆ ಒಂದು ಕನ್ಫ್ಯೂಷನ್ ಇತ್ತು. ಟು ಬಿ ಫ್ರ್ಯಾಂಕ್, ನಮ್ದು 2 years ಆಯ್ತು ಸ್ಟಾರ್ಟ್ ಮಾಡಿ, ಇಲ್ಲಿವರೆಗೂ ನಮ್ದು ಲೇಬ್ಲಿಂಗ್ ಇರಲಿಲ್ಲ. ತಗೊಂಡು ಫಸ್ಟ್ ಕಸ್ಟಮರ್ಸ್ ಒಂದೇ ಕ್ವಶನ್, ಇದು ಅಶ್ವಿನಿ ಅವ್ರದ್ದೇನಾ ಮಾಲ್ಟ್ ಪೌಡರು? ಹೌದು. ನಮ್ಮ ಟೀಮ್ ಅವರೆಲ್ಲ ಅದನ್ನೇ ಹೇಳ್ತಾ ಇದ್ರು, ಸರ್ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ ಸರ್, ನಮ್ಗೆ ಅಶ್ವಿನಿ ಅವ್ರದ್ದೇನ ಮಾಲ್ಟ್ ಪೌಡರ, ಅಶ್ವಿನಿ ಅವ್ರದ ಮಾಲ್ಟ್ ಪೌಡರ. ಎಸ್, ಈಗ ಹೇಳ್ಬೋದು, ಇದು ಅಶ್ವಿನಿ ಅವ್ರದ್ದೇ ಮಾಲ್ಟ್ ಪೌಡರ್. ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಬೇಕು. ಆ್ಯಂಡ್ ಒಂದಿಷ್ಟು ಜನ ನನಗೆ ಮಾಲ್ಟ ತಗೊಳ್ಳುವಾಗ ಕ್ವಶನ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನಾವು ಕ್ಯಾಶ್ ಆನ್ ಡೆಲಿವರಿ ಇಟ್ಟಿದ್ವಿ. ಸೊ ಕ್ಯಾಶ್ ಆನ್ ಡೆಲಿವರಿ ಇಟ್ಟಾಗ ನಮ್ಗೆ ಏನಾಗ್ತಿತ್ತು ಅಂತಂದರೆ, ತುಂಬ ಜನ ಆರ್ಡರ್ ಮಾಡೋರು ಬರುತ್ತೋ ಇಲ್ವೋ ಅಂತ ಆರ್ಡರ್ ಮಾಡೋರು. ಸೊ ಹೋದಾಗ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ವಿ ಎಲ್ರಿಗೂ. ಇವತ್ತಿನವರೆಗೂ 2 years ಆಗಿದೆ, ಇಲ್ಲಿವರೆಗೂ ನಾವು ಫ್ರೀ ಡೆಲಿವರಿನೇ ಕೊಡ್ತಾ ಇರೋದು. ಸೊ ಹಂಗೆ ಹೋದಾಗ ಕ್ಯಾಶ್ ಆನ್ ಡೆಲಿವರಿ ವಾಪಸ್ ಬಂದಾಗ ನಮಗೆ ತುಂಬ ಲಾಸ್ ಆಗಿದೆ. ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ಸೊ ತೊಗೊಂಡ್ರೆ 10 ಜನನೇ ತೊಗೊಳ್ಳಿ ಅಥವಾ 5 ಜನನೇ ತೊಗೊಳ್ಳಿ, ಸೊ ಪೇ ಆನ್ ಡೆಲಿವರಿ ಇಡೋಣ, ಫಸ್ಟ್ ಪೇ ಮಾಡಲಿ ಆಮೇಲೆ ತೊಗೊಳ್ಳಿ ಬೇಕಾದರೆ ಅಂತ ಹೇಳ್ಬಿಟ್ಟು ಅದೊಂದು ಮಾಡಿದ್ವಿ ಅಷ್ಟೇ. ಅದು ಆ ಕನ್ಫ್ಯೂಷನ್ ತುಂಬ ಜನ ಕಸ್ಟಮರ್ಗಿದೆ, ಯಾಕೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ. ಸೊ ಅದರ ಕ್ಲಾರಿಟಿ ಇವಾಗ ಇಂಡಸ್ಟ್ರಿಯಲ್ಲಿ ಇರೋರು ಕೂಡ ಹೇಳಿಲ್ಲ. ಸೊ ನನ್ನ ಕಸ್ಟಮರ್, ನನ್ನ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಇದೇ ಮಾಲ್ಟನ್ನೇ ಕುಡಿತಾ ಇದ್ದಿದ್ದು. ಇದೇ ಮಾಲ್ಟ್ ಅಂದರೆ ಆವಾಗ ನನಗೆ ಅಮ್ಮ ರಾಗಿಗೆ ಮೆಂತೆ ಮಿಕ್ಸ್ ಮಾಡಿ ಕೊಡೋರು. ಮೆಂತೆ ಮಿಕ್ಸ್ ಮಾಡಿರೋದನ್ನ ಬೆಳಗ್ಗೆನೂ ಅದೇ, ಮಧ್ಯಾಹ್ನನೂ ಅದೇ, ರಾತ್ರಿನೂ ಅದೇ.
ಎಷ್ಟೋ ದಿನಗಳು ಮಾಲ್ಟು ನನಗೆ ಅವಾಗಲೇ ನನ್ನ ಜೀವ ನನ್ನ ಹೊಟ್ಟೆ ತುಂಬಿಸಿದೆ ಅದು. ಇವತ್ತು ಇವತ್ತು ನನ್ನ ಲೈಫ್ನ ಲೀಡ್ ಮಾಡ್ತಾ ಇದೆ, ನನಗೊಂದು ಜೀವನಕ್ಕೆ ದಾರಿ ನೀಡಿದೆ ಅಂತ. ಸೊ ಲೋಗೋ ಮತ್ತು ಪ್ರಾಡಕ್ಟ್ ಲಾಂಚ್ ಆಯಿತು. ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ. ಊಟದ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ವೆರೈಟಿ ಆಫ್ ಡಿಶಸ್ ಇತ್ತು, ನೀವು ನೋಡಬಹುದು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅವರಷ್ಟೇ, ಅವ್ರ ಬ್ರದರ್ಸು ಅಷ್ಟೇ, ಅವ್ರ ಫ್ಯಾಮಿಲಿ ಮೆಂಬರ್ಸು ಆಗಾಗ ಬಂದು ವಿಚಾರಿಸ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಎಲ್ಲಡಿಕೆ ಸೆಕ್ಷನ್ಗೆ ಬಂದ್ವಿ. ಸೊ ಇಲ್ಲಿ ಬಾಳೆ ಎಲ್ಲಡಿಕೆ ತಗೊಂಡು ಅಲ್ಲಿ ಗಿಫ್ಟ್ ಕೊಡ್ತಾಯಿದ್ರು ಅವ್ರ ಕಡೆಯಿಂದ. ಸೊ ಅವರೆಲ್ಲರಿಗೂ ಬಂದವ್ರಿಗೆಲ್ಲ ಮೆಮೊರಿ ಇರಲಿ ಅಂತ ಹೇಳಿ ಪ್ಲ್ಯಾನ್ಸ್ ಕೊಡ್ತಾಯಿದ್ರು. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡ್ವಿ ನಾವು. ನೋಡ್ಬೋದು ನೀವು, ಅವ್ರದ್ದು ಕವರಲ್ಲಿನೂ ಅವ್ರದ್ದು ಲೋಗೋ ಹಾಕಿದ್ದಾರೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಪ್ರಾಡಕ್ಟ್ ಸೆಕ್ಷನ್ಗೆ. ಇದು ಸೊ ಇಲ್ಲಿ ನೀವು ನೋಡ್ಬೋದು ಹೇರ್ ಆಯಿಲು. ಇದು ನ್ಯೂ ಆಗಿ ಅವರು ಆ ಇವೆಂಟಲ್ಲಿ ಲಾಂಚ್ ಮಾಡಿರೋದು. ಸೊ ನಾನು ನೋಡ್ತಾ ಇದ್ದೀನಿ, ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಮಾಲ್ಟ. ಸೊ ಯೂಶಲಿ ಫಸ್ಟ್ ಇದ್ದಿದ್ದು ವೈಟ್ ಪ್ಲೇನ್ ಆಗಿ ಬರ್ತಾ ಇತ್ತು. ಸೊ ಇವಾಗ ಅವ್ರ ಲೋಗೋ ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ಹಾಕಿ ಪ್ರೆಸೆಂಟೇಬಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಇಲ್ಲಿ ನೋಡ್ಬೋದು ಪರ್ಚೇಸ್ ಮಾಡ್ತಾ ಇದ್ದೀನಿ. ಹೇರ್ ಆಯಿಲ್ ಮತ್ತು ಮಾಲ್ಟ್ ಪರ್ಚೇಸ್ ಮಾಡಿದೆ. ಆಲ್ರೆಡಿ ಮಾಲ್ಟ್ ನನ್ನ ಹತ್ರ ಸ್ಟಾಕ್ ಇತ್ತು. ನಾನು ಅವ್ರದ್ದು ಲೈಕ್ 1 ಇಯರಿಂದನೇ ಪರ್ಚೇಸ್ ಮಾಡ್ತಾ ಇದ್ದೀನಿ. ಬಟ್ ನ್ಯೂಲಿ ಆಗಿ ಲಾಂಚ್ ಆಗಿತ್ತಲ್ಲ, ಸೊ ಮತ್ತೆ ನಾನು ಬೈ ಮಾಡಿದೆ. ಆಮೇಲೆ ಮತ್ತೆ ಇಲ್ಲಿ ಬಂದು ಫೋಟೋ ಬೂತಲ್ಲಿ ಫೋಟೋಸ್ ಎಲ್ಲ ತೊಗೊಂಡೆ. ಇವೆಂಟ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಪ್ಲೀಸಿಂಗ್ ಆಗಿದ್ರು. ಎಲ್ಲನೂ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಎಲ್ಲರಿಗೂ ಟೈಮ್ ಕೊಡ್ತಾ ಇದ್ರು. ಆಮೇಲೆ ನೋಡಿ ನಾವು ಪೋಸ್ ಮಾಡ್ತಾ ಇದ್ದೀನಿ ಹೇರ್ ಆಯಿಲ್ ಜೊತೆ ಪೋಸ್ ಮಾಡಿ ನೆಕ್ಸ್ಟ್ ಹೋಗೋ ಟೈಮ್ಗೆ ಅಶ್ವಿನಿ ಮತ್ತು ಅವ್ರ ಹಸ್ಬೆಂಡ್ ಬಂದರು. ಸೊ ಅವ್ರ ಜೊತೆ ಫೋಟೋ ಸೆಷನ್ ಎಲ್ಲ ಆಯಿತು. ಸೊ ಅವ್ರ ಮಾಲ್ಟಿಂದ ಏನೇನು ಯೂಸಸ್ ಆಗಿದೆ, ಏನೇನು ಬೆನಿಫಿಟ್ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ನನ್ನದು ಜರ್ನಿ ಮತ್ತು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೆ. ಹಾಗೆ ಅವರು ನ್ಯೂಲಿ ಲಾಂಚ್ಡ್ ಹೇರ್ ಆಯಿಲ್ ಬಗ್ಗೆನೂ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಅದು ಗ್ರೇ ಹೇರ್ಸ್ ಮತ್ತು ಟ್ಯಾಂಡ್ರಫ್ಗೆಲ್ಲ ಯಾವ ಥರ ಯೂಸ್ ಮಾಡ್ಬೋದು, ಏನೇನು ಬೆನಿಫಿಟ್ಸ್ ಇದೆ ಅಂತ. ಮತ್ತು ಅವ್ರ ಹಸ್ಬೆಂಡೂ ಲೈಕ್ ತುಂಬ ಹೆಲ್ತ್ ಟಿಪ್ಸ್ ಕೊಟ್ಟರು, ಹೆಂಗೆ ಮಾಡಬೇಕು ಅಂತೆಲ್ಲ. ಮತ್ತು ಅವ್ರದ್ದು ಯೂಟ್ಯೂಬ್ ಜರ್ನಿ ಬಗ್ಗೆನೂ ಸ್ವಲ್ಪ ಕೇಳಿ ತಿಳ್ಕೊಂಡೆ. ಅವರಿಬ್ರು ತುಂಬ ಡೌನ್ ಟು ಅರ್ತ್ ಪರ್ಸನ್. ಸೊ ಸೆಲೆಬ್ರಿಟಿ ಅನ್ನೋ ಫೀಲೇ ಬರಲಿಲ್ಲ. ಎಲ್ಲರಿಗೂ ಫೋಟೋಸ್ ಕೊಟ್ಟರು, ವಿಡಿಯೋಸಿಗೆ ಬಂದರು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡ್ರು. ಎಲ್ಲರ ಜೊತೆ ಎಲ್ಲರಿಗೂ ಟೈಮ್ ಕೊಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಇವೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಐ ವಾಸ್ ರಿಯಲಿ ಹ್ಯಾಪಿ. ಮತ್ತು ನನ್ನ ತಂಗಿ ಜೊತೆ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಮನೆಗೆ ಹೋಗೋಕೆ ರೆಡಿ ಆದ್ವಿ. ಸೊ ಮೈಕ್ ಮರ್ತಿರೋ ಕಾರಣದಿಂದ ಆಡಿಯೋ ರೆಕಾರ್ಡ್ ಏನೂ ಮಾಡೋಕ್ಕಾಗಿಲ್ಲ ಇವೆಂಟದು. ಸೊ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ವ್ಲಾಗ್ ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬರುವಾಗ ಒಂದು ರಿಟರ್ನ್ ಗಿಫ್ಟ್ ಅಂತ ಕೊಟ್ಟರು. ಐ ಶೋ ಯು ದಟ್. ಸೊ ದಿಸ್ ವಾಸ್ ದ ಪ್ಯಾಕೇಜಿಂಗ್. ನೋಡ್ಬೋದು ಹಿಂದಿನೂ ನಿಮ್ಮ ಅಶ್ವಿನಿ ಬಿ ನ್ಯಾಚುರಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಅವ್ರದ್ದು ಯೂಟ್ಯೂಬ್ ಚಾನಲ್ದು ಇದು ಹಾಕಿದ್ದಾರೆ. ಮತ್ತು ಇದು ಅವ್ರದ್ದು ವೆಬ್ಸೈಟ್. ಸೊ ನೀವು ವೆಬ್ಸೈಟಿಂದನೂ ಆರ್ಡರ್ ಪ್ಲೇಸ್ ಮಾಡ್ಬೋದು. ಯಾರೆಲ್ಲ ಅವ್ರದ್ದು ವಿಡಿಯೋಸ್ ನೋಡಲಿಲ್ಲ, ಪ್ಲೀಸ್ ದಯಮಾಡಿ ಹೋಗಿ ನೋಡಿ. ಬಿಕಾಸ್ ಅವ್ರದ್ರಲ್ಲಿ ಎಲ್ಲ ನ್ಯಾಚುರಲ್ ಪ್ಯಾಕೇಜಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಆಗಿದೆ. ನಿಮ್ಮ ಅಶ್ವಿನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ನಿಮ್ಮ ಅಶ್ವಿನಿ ಮತ್ತು ಅವ್ರ ವೆಬ್ಸೈಟ್ ಇದೆ. ವೆಬ್ಸೈಟಲ್ಲಿ ನೀವು ಹೋಗಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಐ ವಾಸ್ ವೆರಿ ಹ್ಯಾಪಿ ಶೀಯಿಂಗ್ ದಟ್ ಆ್ಯಂಡ್ ಐ ವಾಸ್ ಪಾರ್ಟ್ ಆಫ್ ದಟ್ ಈವೆಂಟ್ ಅಂತ. ಆ್ಯಂಡ್ ಆಲ್ರೆಡಿ ನಮ್ಮಲ್ಲಿ ಓಪನ್ ಮಾಡಿಬಿಟ್ಟಿದ್ದಾರೆ.
ಆಲ್ರೆಡಿ ಮನೇಲಿ ಓಪನ್ ಮಾಡಿದೆ. ಸೈಡ್ ಒಂದು ಮಾಡಬೇಡಿ ಶೂಟ್ ಇದೆ ಅಂತ ಬಂತು. ನೋಡ್ಬೋದು ಪ್ಲಾಂಟ್ ಇದು ಅಂಡ್ ಇಲ್ಲಿ ಥ್ಯಾಂಕ್ ಯು ಓಪನ್ ಇದೆ. And let me show you the plants. Small cute plant. ಇಲ್ಲೊಂದು ನೋಡಿ ಅವ್ರ ಫೋಟೋ ಮತ್ತೆ ಅವ್ರದ್ದು ಬ್ರ್ಯಾಂಡ್ ಅದನ್ನ ಹಾಕಿದ್ದಾರೆ. ಸೊ ಥಾಟ್ಫುಲ್ ಅಲ್ಲ. ಇಂಡೋರ್ ಪ್ಲಾಂಟ್ ಇದು. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ 3 days once ವಾಟರ್ ಮಾಡಬೇಕು ಅಂತ. ಸೊ ನಾನು ಒಂದು ಸಿಸ್ಟರ್ ಇಬ್ಬರು ಹೋಗಿರೋದ್ರಿಂದ ವಿ ಗಾಟ್ 2 plants. ಥ್ಯಾಂಕ್ ಯು ಮ್ಯಾಮ್ ಫಾರ್ ದಿಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡಿ. ಪ್ರಾಡಕ್ಟ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಹಾಕಿದ್ದೀನಿ, ಅವ್ರಿಗೆ ರೀಚ್ ಔಟ್ ಮಾಡ್ಬೋದು. ಇಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಇದು ಡೀಟೇಲ್ ಆಗಿ ಸಿಗುತ್ತೆ. ಇದು ಒಂದು ನನ್ನದು ಸ್ಮಾಲ್ ವ್ಲಾಗ್ ಆಗಿತ್ತು, ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಇನ್ ಅನ್ ಇವೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಿ, ಏನೇನು ಬೆನಿಫಿಟ್ಸ್ ಇದೆ, ನನಗೆ ಪರ್ಸ್ನಲ್ ಏನೇನು ಬೆನಿಫಿಟ್ ಆಯಿತು, ಬೇರೆಯವ್ರಿಗೆ ಏನೇನು ಬೆನಿಫಿಟ್ ಆಗಿದೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ. ವೇಟ್ ಫಾರ್ ನೆಕ್ಸ್ಟ್ ವ್ಲಾಗ್. ಬಾಯ್.